ವೈರಸ್ ಇಡೀ ಜಗತ್ತನ್ನೇ ಭೀಕರವಾಗಿ ಕಾಡಿತ್ತು. ಇದರಿಂದಾಗಿ ಕಳೆದ 5 ವರ್ಷಗಳಿಂದ ಕೈಲಾಸ ಮಾನಸ ಸರೋವರ ಯಾತ್ರೆ ನಿಂತು ಹೋಗಿತ್ತು. ಇದೀಗ ಮತ್ತೆ ಜೂನ್ 30ರಿಂದ ಪುನರ್ ಆರಂಭವಾಗ್ತಾ ಇದೆ. ಹೌದು, ಹಿಂದೂ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತವು ಶಿವನ ವಾಸಸ್ಥಾನವಾಗಿದ್ದು ಅದನ್ನ ಪ್ರದಕ್ಷಿಣೆ ಹಾಕಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ನಂಬಲಾಗಿದೆ. ಹೀಗಾಗಿಯೇ ಪ್ರತಿ ವರ್ಷ ಈ ಯಾತ್ರೆಯನ್ನ ಆಯೋಜಿಸಲಾಗ್ತಾ ಇತ್ತು. ಆದರೆ 2020ರಲ್ಲಿ ಕೋವಿಡ್ ಬಂದಂತಹ ಬಳಿಕ ಮುಂದೂಡಲಾಗಿತ್ತು. ಅದಾದ ನಂತರ ಈ ಯಾತ್ರೆಯನ್ನ ನಡೆಸಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ವರ್ಷ ಸರ್ಕಾರ ಸಕಲ ಪ್ರಯತ್ನದಿಂದಾಗಿ ಈ ಯಾತ್ರೆಯನ್ನ ಪುನರ್ ಆರಂಭಿಸ್ತಾ ಇದೆ. ಇನ್ನು ಜೂನ್ 30ರಂದು ದೆಹಲಿಯಿಂದ ಯಾತ್ರೆ ಪ್ರಾರಂಭವಾಗಲಿದ್ದು ಪ್ರವಾಸಿಗರು ಮೊದಲು ಕೈಲಾಸಕ್ಕೆ ಭೇಟಿ ನೀಡಿದಂತ ನಂತರ ಚೀನಾದಿಂದ ಹೊರಟು ಪಿತೋರಗಢ ಜಿಲ್ಲೆಯ ಬುಂಡಿ ಹಾಗೆ ಚೌಕೋರಿ ಮತ್ತು ಆಲ್ಮೋರಾದಲ್ಲಿ ಒಂದು ರಾತ್ರಿ ತಂಗುವಂತಹ ಮೂಲಕ ದೆಹಲಿಯನ್ನ ತಲುಪಲಿದ್ದಾರಂತೆ. ಹೀಗಾಗಿ ಪ್ರತಿ ತಂಡವೂ ಕೂಡ ಒಟ್ಟು 22 ದಿನಗಳವರೆಗೆ ಪ್ರಯಾಣಿಸಲಿದ್ದಾರಂತೆ. ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗುವಂತಹ ಎಲ್ಲಾ ಯಾತ್ರಿಕರ ಆರೋಗ್ಯ ತಪಾಸಣೆಯನ್ನ ಮೊದಲು ದೆಹಲಿಯಲ್ಲಿ ಮತ್ತು ನಂತರ ಗುಂಜಿಯಲ್ಲಿ ಮಾಡಲಾಗುತ್ತಂತೆ.